ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೂ, ಸ್ವರ್ಣಮಾಲ ಅಮ್ಮನವರಿಗೂ ಹಾಗೂ ಎಲ್ಲ ನನ್ನ ಧ್ಯಾನ ಬಂಧುಗಳಿಗೂ ಹೃತ್ಪೂರ್ವಕವಾದ ಆತ್ಮ ವಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತಿನ ವಿಷಯ ಶಿವ ಅಂದರೆ ಯಾರು. ಸೊ ಯಾಕೆ ಟಾಪಿಕ್ ನಾನು ಚೂಸ್ ಮಾಡ್ದೆ ಅಂದ್ರೆ, ಇಲ್ಲಿ ನಾವು ಶಿವ ಅಂತ ಹೇಳ್ತಾ ಇರೋದು ಈ ಶೈವರ್ಗಾಗ್ಲಿ ವೈಷ್ಣವರ್ಗಾಗ್ಲಿ, ಸೊ ಈ ತರದ್ ಯಾವುದೇ ಒಂದು ಧರ್ಮದ ಸಂಬಂಧಪಟ್ಟಿದ್ದಲ್ಲ ಇದು. ಇದೇನಾಗ್ಬಿಟ್ರೆ ಶಿವ ಅಂದ್ರೆ, ಇವಾಗ ನಾವು ವೀರಶೈವರು, ಶೈವಿಸಮು, ಸೊ ನಾವು ಶಿವ ಭಕ್ತರು, ಶಿವಶರಣರು ಈ ತರ ತಗೊಂಡ್ಬಿಡ್ತಾರೆ. ಇವಾಗ ನನ್ನ ಶಿವ ದೊಡ್ಡವನು, ದೊಡ್ಡ ದೈವ, ಸೊ ಇನ್ನೊಂದ್ ಕಡೆ ಮಹಾವಿಷ್ಣುನೇ ದೊಡ್ಡ ದೈವ. ಸೊ ಇದ್ರ ಬಗ್ಗೆ ಎಷ್ಟೋ ಕನ್ಫ್ಯೂಷನ್ಸ್ ಎಲ್ಲ ಇರತ್ತಲ್ಲ. ಸೊ ಅದಕ್ಕೆ ಈ ಶಿವ ಅಂದ್ರೆ ಏನು ಅಂತ ಇವತ್ತು ಅರ್ಥ ಮಾಡ್ಕೊಳ್ಳೋಣ. ನಾವೇನ್ ಅನ್ಕೊಂಡಿದೀವಿ, ಜನ್ಮ ಜನ್ಮಾಂತರದಿಂದ ಇಲ್ಲ ಚಿಕ್ಕಂದ್ರಿಂದ ಶಿವ ಅಂದ್ರೆ ಜಟಾಧರ, ಗಂಗೆಯನ್ನು ಧರಿಸಿದವನು, ತ್ರಿಶೂಲಧಾರಿ, ನಾಗಾಭರಣ ಅಲ್ವಾ. ಸೊ ಈ ತರ ನಾವು ರೂಪ ಕೊಟ್ಟು ಶಿವ ಅಂದ್ರೆ ಹೀಗೆ ತ್ರಿಶೂಲ ಇಟ್ಕೊಂಡಿರ್ತಾನಪ್ಪ, ಸೊ ಹೀಗೆ ಅಂತ ರೂಪಿಸ್ಕೊಂಡಿದೀವಲ್ಲ. ಸೊ ಶಿವ ಅಂದ್ರೆ ಇದೇನಾ ಅಂದ್ರೆ, ಶಿವ ಇದು ಕೂಡ ಹೌದು, ಆದ್ರೆ ಇದು ಮಾತ್ರ ಶಿವ ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದು ಕೂಡ ಅಷ್ಟೇನೆ, ಇಲ್ಲಿ ಇದೇ ಶಿವ ಅಂತ ಸುಮಾರು ಭಕ್ತರು ಆ ರೂಪಾಂತರದಲ್ಲೇ, ಆ ಆಕಾರದಲ್ಲೇ ಪೂಜಿಸ್ತಾ ಇರ್ತಾರೆ. ಅದಕ್ಕೆ ನೋಡಿ, ಯಾಕೆ ಕೆಲವರು ಬಂದು ಲಿಂಗ ಪೂಜೆ ಮಾಡ್ತಾರೆ ಅಂದ್ರೆ, ಆ ಲಿಂಗವು ಅದರ ಒಂದು ಸಂಜ್ಞೆ ಏನಪ್ಪಾ ಅಂದ್ರೆ, ಅದು ಆಕಾರವೂ ಹೌದು ನಿರಾಕಾರವೂ ಹೌದು ಅಂತ ತಿಳಿಸ್ಲಿಕ್ಕೆ ಅದು ಲಿಂಗ. ಅದು ನೋಡಿ, ಅದು ಹೇಗ್ ಯಾಕಂದ್ರೆ ಅಲ್ಲಿ ಆಕಾರನೂ ಇಲ್ಲ, ನಿರಾಕಾರ ಅಂತ ಹೇಳಕ್ ಆಗಲ್ಲ, ಅದು ಅರ್ಥ ಆಗ್ತಿದೆ. ಅದಕ್ಕೆ ಅದು ಲಿಂಗ ರೂಪದಲ್ಲಿ ಇದೆ. ಏನ್ ಸೂಚಿಸ್ತಾ ಇದೆ ಅದು, ನಾನು ಆಕಾರವೂ ಹೌದು ನಿರಾಕಾರವೂ ಹೌದು, ಅದೇ ಲಿಂಗ. ಸೊ ಹಾಗಾಗಿ ಈಗ ಶಿವ ಅಂದ್ರೆ ಯಾರಪ್ಪ ಅಂದ್ರೆ, ಫಸ್ಟ್ ಶಿವನಿಗೆ ಇನ್ನೊಂದು ಹೆಸರು. ಶಿವ ಅಂದ್ರೆ ಫಸ್ಟ್ ಆತ್ಮ, ಆತ್ಮನ್ಗೆ ಶಿವ ಅಂತ ಹೇಳೋದು. ಸೊ ಇಲ್ಲಿ ನಾವೇನ್ ಮಾಡ್ಕೊಂಡ್ಬಿಟ್ಟಿದ್ವಿ ಅಂದ್ರೆ, ಶಿವ ಅಂದ್ರೆ ಒಂದು ರೂಪ ನಾಮ ಕೊಟ್ಟು ಹೀಗೆ ಅಂತ. ಇವಾಗ ಕಲರ್ಸ್ ಕನ್ನಡದಲ್ಲಿ ಡ್ರಾಮಾ ಮಾಡ್ತಾರಲ್ಲ, ಶಿವನ ಒಂದು ವೇಷವನ್ನು ರೂಪವನ್ನು ಧರಿಸಿ ಅಲ್ಲಿ ಪಾತ್ರ ಡ್ರಾಮಾ ಮಾಡ್ತಾರಲ್ಲ. ಸೊ ನಾವು ಪುರಾತನದಿಂದ ಎಲ್ಲಾ ಸಿನಿಮಾಗಳಲ್ಲಿ, ಇವಾಗ ಭಕ್ತ ಸಿರಿಯಾಲ್ ಆಗಿರ್ಬೋದು, ಸೊ ಆಮೇಲೆ ಬೇಡರ ಕಣ್ಣಪ್ಪ, ನೀವು ಎಷ್ಟೋ ಈ ತರ ಎಲ್ಲಾ ಸಿನಿಮಾಗಳು ನೋಡಿ, ಶಿವ ಅಂದ್ರೆ ಹೀಗೆ ಪ್ರತ್ಯಕ್ಷ ಆಗಿ ಹೀಗೆ ಪರೀಕ್ಷೆ ಮಾಡ್ತಾನೆ, ಹೀಗೆ 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 ಇದಾನ ಅಂತ ಹೇಳಿ ನಮ್ಮನ್ನ ನಂಬಿಸ್ಬಿಟ್ಟಿದ್ದಾರೆ. ಅದು ಬಿಟ್ಟು ಶಿವ ಅಂದ್ರೆ ಬೇರೆ ತರ ನಮ್ಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ನಂಬ್ಲಿಕ್ ಆಗ್ತಾನೆ ಇಲ್ಲ, ಒಪ್ಕೊಳಕ್ ಆಗ್ತಾನೆ ಇಲ್ಲ. ಅರ್ಥ ಆಗ್ತಿದ್ಯಾ? ಶಿವ ಅಂದ್ರೆ ಹಾಗೆ ಅಂತ ಏನಿಲ್ಲ. ಶಿವ ಅಂದ್ರೆ ಆತ್ಮ, ಪರಮಾತ್ಮ. ಸೊ ನಾನು ಈಗ ಶಿವ ಶಿವ ಅಂತ ಯಾರಿಗೆ ಹೇಳ್ಕೊಳ್ತಾ ಇದ್ದೀನಿ ಅಂದ್ರೆ, ನಾನು ಹೇಳ್ತಾ ಇರೋ ಶಿವ ನೀವು ನಂಬಿರೋ, ನೀವು ರೂಪಿಸ್ಕೊಂಡಿರೋ ಶಿವನ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಇಲ್ಲಿ ಕ್ಲಾಸಲ್ಲಿ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ನೀವು ಆ ಪಿಕ್ಚರ್ಸ್ ಎಲ್ಲ ಹಾಕಿದ್ರಿ, ಶಿವ ಅಂದ್ರೆ ಡ್ಯಾನ್ಸ್ ನಟನೆ ಮಾಡ್ತಿದ್ದಾನೆ, ಡಮರುಗ ಇಟ್ಕೊಂಡಿದ್ದಾನೆ ಅಂತಲ್ಲ. ನಾನು ಆ ರೂಪದಲ್ಲಿರೋ ಶಿವನ್ ಬಗ್ಗೆ ಮಾತಾಡ್ತಾ ಇಲ್ಲ. ಈ ಶಿವನಿಗೆ ಈ ಶಿವ ಯಾರ ಮೇಲೆ ಆಧಾರ ಪಟ್ಟಿದಾನೋ ಆ ಶಿವನ್ ಬಗ್ಗೆ ಮಾತಾಡ್ತಾ ಇರೋದು. ಈ ಶಿವ, ನೀವು ನಂಬಿರೋ ಶಿವ ಧ್ಯಾನಸ್ಥದಲ್ಲಿ ಇದಾನಲ್ಲ, ಯಾರ ಕುರಿತು ಧ್ಯಾನ ಮಾಡ್ತಾನೋ ಆ ಶಿವನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ನೀವು ಶಿವರಾತ್ರಿ ಎಲ್ಲ ಯಾರ ಕುರಿತು ಒಂದು ಶಿವ ರೂಪ ಇಟ್ಕೊಂಡು ಧ್ಯಾನ ಮಾಡ್ತಿರೋ, ಅವನು ಯಾರ ಕುರಿತು ಶಿವರಾತ್ರಿ ದಿವಸ ಅವನು ಧ್ಯಾನಿಸ್ತಾನೋ ಆ ಶಿವನ್ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೊ ಇದು ಸೂಕ್ಷ್ಮಾತಿ ಸೂಕ್ಷ್ಮ. ಇದು ಈ ಸೂಕ್ಷ್ಮಾತಿ ಸೂಕ್ಷ್ಮವನ್ನು ಯಾವ ಜನ್ಮದಲ್ಲಿ ಯಾರ ಮುಖಾಂತರ ಈ ಸತ್ಯವನ್ನ ಅರಿತೀವೋ ಅವಾಗ ನಮ್ಗೆ ಜ್ಞಾನ ಒಳಿಯತ್ತೆ. ಅಲ್ಲಿವರೆಗೂ ಒಂದು ಭ್ರಮೆ, ಒಂದು ಮೂರ್ತಿ ಪೂಜೆ, ಹೀಗೆ ಹೋಗ್ತಾ ಇರ್ತೀವಿ ಅಜ್ಞಾನದಲ್ಲಿ. ಸೊ ಇಲ್ಲಿ ಆ
ಶಿವ ಅಂದರೆ ನಾನ್ ಹೇಳ್ತಾ ಇರೋದು ಆ ಬ್ರಹ್ಮನಿಗೆ ಶುದ್ಧ ಪರಮ. ಇಲ್ಲಿ ಬ್ರಹ್ಮನ್ ಅಂದ ತಕ್ಷಣ ನೀವು ಮತ್ತೆ ಚತುರ್ಮುಖ ಬ್ರಹ್ಮನ, ಓಕೆ, ಆ ನಾಲ್ಕು ಮುಖ ಬ್ರಹ್ಮನ್ ಅಲ್ಲ, ಅದು ಬ್ರಹ್ಮ. ಇಲ್ಲಿ ಏನ್ ಕೆಲವು ಕನ್ಫ್ಯೂಸ್ ಮಾಡ್ಕೊಂಡ್ ಬಿಡ್ತಾರೆ ಅಂದ್ರೆ ಹೊಸಬ್ರು ಬಂದ್ಬಿಡ್ತಾರೆ, ಓ ಬ್ರಹ್ಮನ್ ಅಂದ್ರೆ ಆ ಚತುರ್ಮುಖ ನಾಲ್ಕು ತಲೆ, ಆ ಬ್ರಹ್ಮ ಅಲ್ಲ, ಬ್ರಹ್ಮನ್. ಇವನು ಬ್ರಹ್ಮ, ಚತುರ್ಮುಖ ಬ್ರಹ್ಮ. ಇವನು ಹೇಗೆ ಅಂದ್ರೆ ಇವರೆಲ್ಲ ಫ್ರೆಂಡ್ಸು. ಇವಾಗ ನಾವು ನಂಬಿರ್ತೀವಲ್ಲ ತ್ರಿಮೂರ್ತಿಗಳಂತ, ಯಾರು? ಶಿವ, ವಿಷ್ಣು, ಬ್ರಹ್ಮ. ಇವ್ರು ಮೂರು ಬಂದು ಫ್ರೆಂಡ್ಸ್ ಅಷ್ಟೇನೆ. ಇವರು ಸೃಷ್ಟಿ ಸ್ಥಿತಿ ಲಯಕಾರಕರು. ನಾನು ಇವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರಿಗೆಲ್ಲ ಒಬ್ಬ ಅತೀತವಾಗಿರೋ ಒಂದು ಚೈತನ್ಯ ಶಕ್ತಿ ಇದೆ. ಇವ್ರಿಗೂ ಕೂಡ ಪದವಿ ಕೊಟ್ಟಿರೋ, ಶಿವ ಪದವಿ, ವಿಷ್ಣು ಪದವಿ, ಬ್ರಹ್ಮ ಪದವಿ ಕೊಟ್ಟಿರೋ ಒಂದು ಚೈತನ್ಯ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಅಂದ್ರೆ ಅದು ಅಲ್ಟಿಮೇಟ್, ಅದು ಮೂಲ, ಅದು ಆದಿ. ಸೊ ನಾನು ಆದಿಯಾದ ಮೂಲದ ಬಗ್ಗೆ ಮಾತಾಡ್ತಾ ಇರೋದು. ಯಾಕಂದ್ರೆ ಇದು ಶಿವನ ಕೂಡ ಒಂದು ಪದವಿ ಇದೆ, ಕಾಲಾವಧಿ ಇದೆ. ಇವತ್ತಿರೋ ವಿಷ್ಣು, ಮಹಾವಿಷ್ಣು, ಅವನಿಗೂ ಕಾಲಾವಧಿ ಇದೆ, ಅದು ಪದವಿ. ಅದು ಇವತ್ತಿರೋ ಚತುರ್ಮುಖ ಬ್ರಹ್ಮನ್ ಕೂಡ ಇಷ್ಟು ಯುಗಗಳ ನಂತರ ಇನ್ನೊಂದು ಬ್ರಹ್ಮ ಬರ್ತಾನೆ, ಚತುರ್ಮುಖ ಬ್ರಹ್ಮ. ಅವನು ಒಬ್ನೇ ಅಲ್ಲ, ಯುಗ ಅಂತ ಒಂದೇ ಪೋಸ್ಟಿಂಗ್ ಅಲ್ಲ. ಹೇಗೆ ನಮಗ್ ಬಂದು ಈ CM ಪೋಸ್ಟಿಂಗ್ 5 ವರ್ಷಕ್ಕೊಮ್ಮೆ ಬದಲಾವಣೆ ಆಗ್ತಿರ್ತಲ್ಲ, ಆತರ ಇವ್ರಿಗಳ ಪದವಿ. ಈ ಯುಗದಲ್ಲಿ ಈ ಶಿವದ ಕಾಲಾವಧಿ ಎಕ್ಸ್ಪೈರಿ ಡೇಟ್ ಮುಗಿತಪ್ಪ ನಿಂದು, ಇನ್ನೊಬ್ರು ಎಲೆಕ್ಟ್ ಆಗ್ತಾರೆ, ಅಲ್ಲಿ ಇನ್ನೊಬ್ರು ಕ್ಯಾಂಡಿಡೇಟ್ ಬರ್ತಾರೆ, ಇನ್ನೊಬ್ಬ ಶಿವ ಅಲ್ಲಿ. ಅದು ನೀವು ಆಗ್ಬೋದು, ನಾನು ಆಗ್ಬೋದು, ಯಾರು ಬೇಕಾದ್ರೆ ಆಗ್ಬೋದು. ಆ ಪದವಿಗೆ ಅರ್ಹರಾಗಿದ್ರೆ, ಅಷ್ಟು ನಮ್ಮಲ್ಲಿ ಪರಿಶುದ್ಧತೆ ಇದ್ದರೆ. ಅಷ್ಟು ಈಸಿ ಅಲ್ಲ ಶಿವ ಪದವಿ ಹೊಂದಬೇಕು. ನನಗೂ ಕೂಡ ನಾನು ಶಿವನಾಗ್ಬೇಕು ಅಂತ ಆಸೆ ಹೇಳ್ತಾರಲ್ಲ, ನಾನೇ ಪರಮಾತ್ಮ, ನಾನೇ ಶಿವನ್ ಅಂತ ಹೇಳೋರು ಎಷ್ಟೋ ಜನ ಇರಬಹುದು. ಬಟ್ ಆ ಪದವಿ ನನಗೆ ಪೋಸ್ಟಿಂಗ್ ಸಿಗ್ಬೇಕು ಅಂದ್ರೆ ಆ ಶಿವನ ಗುಣಗಳು ನನ್ನಲ್ಲಿ ಸದಾ ಆ ಗುಣದಲ್ಲೇ ನಿಲ್ಲಬೇಕು. ಆ ಗುಣ ನನ್ನಲ್ಲಿ ಈ ಯಾವುದೇ ರಜೋಗುಣ, ತಮೋಗುಣ, ಸತ್ವಗುಣ ಇಲ್ಲದೆ ಈ ಗುಣಗಳಿಗೆ ಅತೀತನಾಗಿ ಇರ್ಬೇಕು ನಾನು. ಸೊ ಇಲ್ಲಿ ಮನಸ್ಸು ಎಂಬುದೇ ನನಗೆ ಸ್ಥಿರವಾಗಿರ್ಬೇಕು, ನಿರ್ಮಲವಾಗಿರ್ಬೇಕು, ಅಪರಂಜಿ ತರ ಇರ್ಬೇಕು, ನಿಸ್ವಾರ್ಥವಾಗಿರ್ಬೇಕು, ಧರ್ಮದಲ್ಲಿ ಮಾತ್ರ ನಿಲ್ಲಬೇಕು. ಸೊ ಅಷ್ಟೆಲ್ಲ ಎಷ್ಟೋ ಪಾಲನೆ ಮಾಡಿ ಆ ವೈರಾಗ್ಯದಲ್ಲಿ ನಿಂತ್ರೆ ಅವಾಗ ಶಿವ ಪದವಿ, ಬ್ರಹ್ಮ ಪದವಿ, ಇಲ್ಲ ಮಹಾವಿಷ್ಣು ಆಗ್ಬೇಕಾ, ಯಾರು ಬೇಕಾದ್ರೂ ಆಗ್ಬೋದು. ಎಲ್ರಿಗೂ ಚಾನ್ಸ್ ಇದೆ. ಅದು ಕೋಟಿಗೊಬ್ರಿಗೆ ಚಾನ್ಸ್, ಯಾರಿಗಾದ್ರೂ ಒಬ್ರು ಇದ್ದೇ ಇರುತ್ತೆ, ಯಾರು ಬೇಕಾದ್ರೂ ಆಗ್ಬೋದು. ಅವ್ರಿಗೆ ಇಷ್ಟು ಯುಗದವರೆಗೂ, ಇಷ್ಟು ಕಾಲದವರೆಗೂ ಅವ್ರು ಶಿವ ಆಗ್ಬೋದು. ಸೊ ಯಾಕೆಂದ್ರೆ ಇದೆಲ್ಲ ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಆ ಶುದ್ಧ ಪರಬ್ರಹ್ಮನಾಗಿದ್ದಾನಲ್ಲ, ಯಾರಪ್ಪ ಅವನು, ಯಾಕೆ ಅವನ್ಗೆ ಬ್ರಹ್ಮನ್ ಅಂತಾರೆ, ಆತ್ಮನ್ ಅಂತಾರೆ, ಪರಮಾತ್ಮ ಅಂತಾರೆ, ಅರಿವು ಅಂತಾರೆ, ಚೈತನ್ಯ ಶಕ್ತಿ ಅಂತಾರೆ. ಸೊ ಯಾಕೆ ಹಲವಾರು ಹೆಸರು? ಯಾಕಂದ್ರೆ ಅವನಿಗೆ ನಾಮ ಇಲ್ಲ, ರೂಪ ಇಲ್ಲ, ನಿರಾಕಾರ. ಅವನು ಅರಿವಿನ ಸ್ವರೂಪ, ಅವನು ಜ್ಞಾನದ ಸ್ವರೂಪ. ಹೇಳ್ಬೇಕಂದ್ರೆ ಅವನು ಸಾಕ್ಷಿ ಭಾವ, ಸಾಕ್ಷಿಯಾಗಿದ್ದಾನೆ ಅಷ್ಟೇ. ಅವನು ಅಚ್ಚಲವಾಗಿದ್ದಾನೆ, ಅವನಿಗೆ ಯಾವುದೇ ಇಚ್ಛೆನೂ ಇಲ್ಲ ನಾನು ಶಿವನಾಗಿ ಬರ್ಬೇಕು, ಪಾತ್ರ ಮಾಡಬೇಕು, ಲಿಂಗವಾಗಿ ಮಾರ್ಪಾಟಾಗ್ಬೇಕು ಎಂಬ ಯಾವ ಇಚ್ಛೆನೂ ಇಲ್ಲ. ಆ ಶುದ್ಧ ಪರಬ್ರಹ್ಮನು ಅವನು ಬರೀ ಚೈತನ್ಯ ಶಕ್ತಿ, ಸಾಕ್ಷಿ ರೂಪ ಅಷ್ಟೇ. ಅವನು ಅಚ್ಚಲವಾಗಿದ್ದಾಗ, ಅರ್ಥ ಮಾಡ್ಕೊಳ್ಳಿ, ಅವನು ಅಚ್ಚಲವಾಗಿ ಇದ್ದಾಗ, ಯಾವುದೇ ಚಲನೆಯಲ್ಲಿ ಇದ್ದಾಗ, ಅವನಿಗೆ ಯಾವುದೇ ಒಂದು ಇಚ್ಛೆ ಇಲ್ಲದೆ ಇರುವಾಗ ಶುದ್ಧ ಪರಬ್ರಹ್ಮನಾಗಿರ್ತಾನೆ. ಅವನು ಯಾವಾಗ ಒಂದು ಸ್ಪಂದ ಅಲ್ಲಿ ಎಚ್ಚರಿಸ್ಕೊಂಡು ಆ ಸ್ಪಂದದಿಂದ ಪುನಃ ಅರಿವಿಗೆ ಬರ್ತಾನಲ್ಲ, ಅರಿವಿನ ಸ್ವರೂಪಕ್ಕೆ ಬಂದಾಗ, ಚಲನೆಗೆ ಬಂದಾಗ, ಅಲ್ಲಿ ಸ್ಪಂದ ಆದಾಗ ಅವಾಗ ಜೀವಭಾವಕ್ಕೆ ಬರ್ತಾನೆ. ಜೀವಭಾವಕ್ಕೆ ಹೇಗೆ ಬರ್ತಾನೆ? ಅವನಿಗೆ ಅಲ್ಲಿ ಒಂದು ಸ್ಪಂದ ಆಗಿ ನಾನು ಮತ್ತೆ
ಒಬ್ಬ ಮನುಷ್ಯ ಪಾತ್ರ ಮಾಡಬೇಕು, ಇಲ್ಲ ಶಿವನಾಗಬೇಕು. ನಾನು ಇಲ್ಲಿ ವ್ಯಕ್ತಿಯಾಗಿ ಬಂದು ಈ ಭೂಲೋಕದಲ್ಲಿ ಒಬ್ಬ ಯಾವ ಪಾತ್ರ ಮ್ಯಾಗ ಒಂದು ಕುಂಬಾರನಾಗಿ ನಾನು ಪಾತ್ರ ಮಾಡಬೇಕು, ಕುಂಬಾರನಾಗ್ಬೇಕು ಅಂತ ಅವನ್ಗೆ ಅಲ್ಲಿ ಇಚ್ಛೆ ಬಂದಾಗ ಏನ್ ಮಾಡ್ತಾನೆ, ಆ ಶುದ್ಧ ಪರಬ್ರಹ್ಮನೇ ಯಾವ ಪಾತ್ರ ಬೇಕಾದ್ರೆ ಮಾಡ್ಬೋದು. ಅಂಬಾನಿ ಪಾತ್ರ ಮಾಡ್ಬೋದು, ಆ ರಾಜ್ಕುಮಾರ್ ಪಾತ್ರ ಮಾಡಬಹುದು, ಏನ್ ಬೇಕಾದ್ರೆ ಅವ್ನು ಬಂದು ಪಾತ್ರ ಮಾಡ್ತಾನ. ಅವನು ಜ್ಞಾನಿಯಾಗಿ, ಯೋಗಿಯಾಗಿ, ಕಳ್ಳನಾಗಿ, ಮೋಸಗಾರನಾಗಿ, ಇಲ್ಲ ಅವನು ಮಿನಿಸ್ಟರ್ ಆಗ್ಬೇಕಾ ಮಿನಿಸ್ಟರ್ ಪಾತ್ರನು ಮಾಡ್ತಾನೆ. ಏನ್ ಪಾತ್ರ ಬೇಕಾದ್ರೂ ಬಂದ್ ಮಾಡ್ತಾನೆ. ಅವನದೇ ಡಿಸೈನ್ ಅದು. ನಾನು ಯಾವ ತರ ಇಲ್ಲಿ ಬಂದು ನನ್ನ ಜೀವನ ಯಾವ ತರ ರೂಪಿಸ್ಕೋಬೇಕು ಎಲ್ಲ ಪ್ಲಾನ್ ಮಾಡ್ಕೊಂಡು ಬರ್ತಾನೆ. ಸೊ ನನಗೆ ಯಾವ ತರ ನನ್ನ ಸೌಂದರ್ಯ ಇರಬೇಕು, ಪ್ರತಿಯೊಂದು ಕೂಡ ಅವನದೇ ಪಾತ್ರ. ಸೊ ಆ ಪಾತ್ರ ಮಾಡ್ಲಿಕ್ಕೆ ಅವನಿಲ್ಲಿ ಬರ್ತಾನೆ. ಬಟ್ ಇಲ್ಲಿ ಏನಾಗತ್ತಪ್ಪ ಅಂದ್ರೆ, ಅಲ್ಲಿ ಶುದ್ಧ ಪರಬ್ರಹ್ಮನಾಗಿದ್ದಾಗ ಅವನು ಅಪರಂಜಿ. ಹೇಗಿದವನಲ್ಲಿ ಅಪರಂಜಿ. ಇಲ್ಲಿ ಬರ್ತಾ 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 ಕಲ್ಮಶ ಆಗ್ಬಿಡ್ತು, ಪ್ರಕೃತಿ ಜೊತೆ ಬೆರ್ತ್ ಬಿಡ್ತಾನೆ. ಯಾವಾಗ ಈ ಪ್ರಕೃತಿಯೊಟ್ಟಿಗೆ ಆ ಶುದ್ಧ ಪರಬ್ರಹ್ಮನು ಬೆರಿತಾನೋ, ಮಿಕ್ಸ್ ಆಗ್ತಾನೋ, ಏನಾಗತ್ತಪ್ಪ ಅಂದ್ರೆ ತನ್ನ ನಿಜ ಸ್ವರೂಪನ ಮರ್ತ್ ಬಿಡ್ತಾನೆ. ತನ್ನ ಶಕ್ತಿ ಏನು, ನಾನು ಯಾರು ಅಂತ ಅವನಿಗೆ ನೆನಪಾಗಲ್ಲ. ಯಾವಾಗ ಈ ಪ್ರಕೃತಿ ಮಾಯೆಗೆ ಬರ್ತಾನಲ್ಲ, ಈ ಮನಸ್ಸು, ಬುದ್ಧಿ, ಅಹಂಕಾರಕ್ಕೆ ಬರ್ತಾನಲ್ಲ, ಇದ್ರ ಜೊತೆ ಬೆರೆತಾಗ, ಈ ಪ್ರಕೃತಿ ಜೊತೆಗೆ ಬೆರೆತಾಗ ಇವನ್ ಏನಾಗ್ಬಿಡ್ತಾನ ಅಂದ್ರೆ, ಇವನು ಅಜ್ಞಾನದಲ್ಲಿ ಬಿದ್ದ್ಬಿಡ್ತಾನೆ. ಯಾರು? ಆ ಶುದ್ಧ ಪರಬ್ರಹ್ಮನೇ. ಅವನೇ ಇಲ್ಲಿ ಅಜ್ಞಾನದಲ್ಲಿ ಇವನೊಂದು ಗುರ್ತು ಇಟ್ಕೊಂಡು ಎಲ್ಲ ವ್ಯವಹಾರನು ಮಾಡ್ಕೊಂಡು ಈ ಜಗತ್ತಲ್ಲಿ ಎಲ್ರ ಜೊತೆನೂ ಬೆರೆತು ಸುಖ, ದುಃಖ, ನೋವು, ನಲಿವು, ಪ್ರತಿ ಒಂದು ವ್ಯವಹಾರನು ಇವನೇ ಮಾಡ್ತಾ ಇರೋದು. ಅಜ್ಞಾನದಲ್ಲಿ ಎಲ್ಲದಕ್ಕೂ ಅಂಟ್ಕೊಂಡಿರೋದು ಇವನೇ. ಎಲ್ಲದಕ್ಕೂ ಬಂಧಿತನಾಗಿರೋನು ಇವನೇ. ನೋಡಿ ಅವನದ್ ಪಾತ್ರ ಹೇಗಿದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವನಾಗೇ ಅಚಲವಾಗಿದ್ದಾಗ, ಇಚ್ಛೆನೇ ಇಲ್ಲದೆ ಇರುವಾಗ, ಅಲ್ಲಿ ನಿಸ್ಪಂದವಾಗಿದ್ದಾಗ ಅದರ ಹೆಸರೇ ಇರುವಿಕೆ ಅಂತಾರೆ. ಇರುವಿಕೆ ಅಂದ್ರೇನು? ಸರ್ವಂತರ್ಯಾಮಿ ಸರ್ವವ್ಯಾಪಿ ಅವನಲ್ವಾ. ಎಲ್ಲದ್ರಲ್ಲೂ ಕಲ್ಲಲ್ಲಿದ್ದಾನೆ, ಚರಾಚರದಲ್ಲೂ ಇದ್ದಾನೆ, ಗಿಡ ಮರಗಳಲ್ಲೂ ಇದ್ದಾನೆ. ಪ್ರತಿಯೊಂದು ಅವನ್ ಇಲ್ದೇ ಇರೋ ಜಾಗನೇ ಇಲ್ಲಪ್ಪ. ಸರ್ವವ್ಯಾಪಿ ಅವನು. ಅವನ್ ನೋಡಿ ಯಾವಾಗ ಈ ಪ್ರಕೃತಿ ಒಟ್ಟಿಗೆ ಬಂದನೋ, ಅಂದ್ರೆ ಇಲ್ಲಿ ಭೂಲೋಕಕ್ಕೆ ಬರ್ಬೇಕು ಅಂತ ಬಂದಾಗ ತನ್ನ ಅಸ್ತಿತ್ವವನ್ನೇ ಮರ್ತು ಬಿಟ್ಟಿದ್ದಾನೆ. ತನ್ನ ಮೂಲವಾದ ಆ ಮೂಲ ಬಿಂದೆ ನಾನು, ಆ ಮೂಲವೇ ನಾನು, ಆ ಬ್ರಹ್ಮಾಂಡವೇ ನಾನು ಅನ್ನೋ ಸತ್ಯವನ್ನು ಮರ್ತು ಬಿಟ್ಟಿದ್ದಾನೆ ಅಜ್ಞಾನದಲ್ಲಿ. ಇಲ್ಲಿ ಯಾಕಪ್ಪ ಅಂದ್ರೆ, ಇಲ್ಲಿ ಈ ಕರ್ತೃ ಅಂತ ಇದಾನಲ್ಲ, ಅಂದ್ರೆ ಯಾರಪ್ಪ ಅಂದ್ರೆ ನಾನು ಅಂತ ಅಹಂಕಾರಿ ಒಬ್ಬ ಇದಾನಲ್ಲ, ಇದ್ರ ಜೊತೆ ಇವನು ಈ ಮನಸ್ಸು, ಬುದ್ಧಿ, ಅಹಂಕಾರವಾಗಿ ಇವನೇ ಆಗ್ಬಿಟ್ಟಿರ್ತಾನೆ ಎಲ್ಲವೂ ಕೂಡ. ಈ ಪ್ರಕೃತಿ ಜೊತೆ ಯಾವಾಗ ಒಂದಾಗ್ತಾನೋ ಇವನು ಪರಿಮಿತಿಗೆ, ಒಂದು ಚೌಕಟ್ಟಿಗೆ ಒಳಪಟ್ಟು ಬಿಡ್ತಾನೆ, ಸೀಮಿತನಾಗ್ಬಿಡ್ತಾನೆ. ಇಷ್ಟೇಪ್ಪ ನನ್ನ ಶಕ್ತಿ, ಇಷ್ಟೇಪ್ಪ ನಾನು ಅಂತ. ನೋಡಿ, ಅಂತ ಅಪಾರವಾದ ಶಕ್ತಿಯುಳ್ಳ ಆ ಬ್ರಹ್ಮನೇ ಇಲ್ಲಿ ಬಂದು ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಈ ಪ್ರಕೃತಿ ಅಂದ್ರೆ ಈ ಮಾಯೆಯ ಪ್ರಕೃತಿಯಲ್ಲಿ ಬೆರೆತು ಇಲ್ಲಿ ತನ್ನ ಸ್ವಸ್ವರೂಪವನ್ನೇ ಮರ್ತು ಬಿಟ್ಟಿರ್ತಾನೆ, ಮರಿತಾನೆ. ಸೊ ಇಲ್ಲಿ ಜ್ಞಾನ ಆಗ್ಬೇಕಾಗಿರೋದು ಯಾರಿಗೆ? ಆ ಬ್ರಹ್ಮನ್ಗೆ. ನೋಡಿ, ಮತ್ತೆ ಅವನ್ ಯಾರು ಅಂತ ಅವನೇ ನೆನಪಿಸ್ಕೊಂಡು ಪುನಃ ತನ್ನ ಮೂಲ ಸ್ವರೂಪಕ್ಕೆ ಹೋಗ್ಬೇಕು ಅವನು.
ಅದಕ್ಕೆ ಇಷ್ಟು ಜನ್ಮದ ಪ್ರಯತ್ನ ಏನಂದ್ರೆ, ಯಾವ ಜನ್ಮದಲ್ಲಿ ನನ್ನ ಸ್ವಸ್ವರೂಪ, ನನ್ನ ಮೂಲ ಸ್ಥಾನವನ್ನು, ನನ್ನ ಆದಿಯಾದ ಮೂಲವನ್ನು ಮರ್ತು ಬಿಟ್ಟಿದ್ದೀನಿ. ನಾನು ಪುನಃ ಅದನ್ನ ನೆನಪಿಸ್ಕೊಂಡು ನಾನು ಯಾರು ಅಂತ ತಿಳ್ಕೊಂಡು ಮತ್ತೆ ನಾನು ಅಲ್ಲಿ ಹೋಗಿ ಸೇರುವುದೇ ನನ್ನ ಪ್ರತಿ ಜನ್ಮದ ಮೂಲ ಉದ್ದೇಶ. ಬಟ್ ನಾವೇನ್ ಮಾಡ್ತಾ ಇದೀವಿ, ಆ ಉದ್ದೇಶ ಬಿಟ್ಬಿಟ್ಟಿದೀವಿ. ಬೇರೆ ಎಲ್ಲ ವ್ಯವಹಾರಗಳು, ಸಂಬಂಧಗಳು ಅಚ್ಚುಕಟ್ಟಾಗಿ ಬೆಳೆಸ್ಕೊಳ್ತಾ ಇದೀವಿ. ಎಲ್ಲರ ಹತ್ರನು ಬಂಧನ ಪಟ್ಟು ಎಲ್ಲರೊಟ್ಟಿಗೆ ಅಭಿಮಾನದಲ್ಲಿ ಇದ್ದು, ಪ್ರತಿಯೊಂದು ವಸ್ತುವಿನಲ್ಲೂ ವ್ಯಕ್ತಿಯ ಮೇಲೆ ಅಭಿಮಾನದಲ್ಲಿ ಇದ್ದು 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 ಏನಾಗ್ಬಿಟ್ಟು ಬಂಧಿತರಾಗ್ಬಿಟ್ಟಿವಿ. ಇಷ್ಟೇ ಜೀವನ. ತನ್ನ ಎಲ್ಲಿ ನಾನು ವಿಚಾರ ಮಾಡಿದ್ರೆ ನಾನು ಯಾರು 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 ಅಂತ ವಿಚಾರ ಮಾಡಿದ್ರೇನೆ ಅದೇ ಕೊನೆ ಜನ್ಮ. ಅವಾಗ್ಲೇ ಮುಕ್ತಿ ಮೋಕ್ಷ. ಮುಕ್ತಿ ಮೋಕ್ಷ ಅಂದ್ರೆ ನಾನು ಭಕ್ತಿ ಮಾಡ್ಬಿಡ್ತೀನಿ, ಸೇವೆ ಮಾಡ್ಬಿಡ್ತೀನಿ, ಏನೋ ಒಂದು ದೇವಾಲಯ ಕಟ್ಬಿಡ್ತೀನಿ, ನಾನು ಮುಕ್ತಿ ಮೋಕ್ಷಕ್ಕೆ ಹೋಗ್ತೀನಿ, ಕೈಲಾಸಕ್ಕೆ ಹೋಗ್ತೀನಿ, ವೈಕುಂಠಕ್ಕೆ ಹೋಗ್ತೀನಿ. ಹಂಗೆಲ್ಲ ಹೋಗೋಕ್ ಆಗೋದೇ ಇಲ್ಲ. ಜ್ಞಾನ ಬಂದ್ರೆ ಮಾತ್ರ. ಜ್ಞಾನ ಉಳಿಬೇಕು. ಕೆಲವ್ರಿಗೆ ಸತತವಾದ ಒಂದು ಪ್ರಯತ್ನ, ಆ ಜ್ಞಾನದ ಒಂದು ದಾಹದಲ್ಲಿ ಯಾರಿರ್ತಾರೋ ಆ ಸತ್ಯವನ್ನು ತಿಳ್ಕೋಬೇಕು. ಸತ್ಯ ಬಿಟ್ಟು ಬೇರೆ ಯಾವ್ದನ್ನ ತಿಳ್ಕೊಳಲ್ಲ. ಅಂದ್ರೆ ಇಲ್ಲಿ ಸತ್ಯ ಅನ್ನೋದು ನಾನು ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ಜ್ಞಾನ, ಆತ್ಮಜ್ಞಾನ, ಅದು ನಾನು ಸತ್ಯ ಅಂತ ಹೇಳ್ತಾರೆ. ಸತ್ಯ ಅಂದ್ರೆ ಸತ್ಯ ಹರಿಶ್ಚಂದ್ರ ತರ ನಾನು ಬರೀ ಸತ್ಯ ನುಡಿತೀನಿ, ಸುಳ್ಳು ಇಲ್ಲ, ಆ ಸತ್ಯದ ಬಗ್ಗೆ ಹೇಳ್ತಾ ಇಲ್ಲ. ಇಲ್ಲಿ ಸತ್ಯ ಅಂದರೆ ನನ್ನ ಮೂಲ ಯಾವುದು, ನಾನು ಯಾರು, ಯಾಕೆ ಈ ಪಾತ್ರ ಮಾಡಕ್ ಬಂದಿದ್ದೀನಿ, ಪುನಃ ನಾನು ಹೋಗುವುದು ಹೇಗೆ, ಇದು ಯಾವ ಗುರು ಮುಖೇನ ನನಗೆ ಇದು ತಿಳಿಸ್ಕೊಡ್ತಾರೋ ಆ ಗುರುವಿನ ಕರುಣೆ ಇರಬೇಕು ಫಸ್ಟು. ಅದಕ್ಕೆ ಗುರು ಮುಖೇನ ಆ ಗುರುವ ವೈರಾಗ್ಯದಲ್ಲಿ ಇರ್ಬೇಕು ಫಸ್ಟು. ಯಾವ ಗುರುವು ವೈರಾಗ್ಯದಲ್ಲಿ ಇರ್ತಾನೋ, ಈ ಪ್ರಾಪಂಚಿಕ ಲೌಕಿಕವನ್ನೆಲ್ಲ ತೊರೆದು ಯಾರು ವೈರಾಗ್ಯದಲ್ಲಿ ಇರ್ತಾರೋ ಅಂತ ಗುರು ನಮಗೆ ಕಂಡಾಗ, ಇಲ್ಲ ಅವರ ಅನುಗ್ರಹ ನಮ್ಮಲ್ಲಿ ಇದ್ದಾಗ, ಅವ್ರ ಕರುಣೆ ನಮ್ಮಲ್ಲಿ, ಅವ್ರ ಕರುಣೆ ತೋರ್ಸ್ದಾಗ ಮಾತ್ರನೇ ನನ್ಗೆ ಜ್ಞಾನ ಬರುತ್ತೆ ನಾನು ಯಾರು ಅಂತ. ಆ ಜ್ಞಾನ ಬಂದ ಮೇಲೇನೆ ಆ ಜನ್ಮ ಕೊನೆ ಜನ್ಮ. ಅಲ್ಲಿಯವರೆಗೂ ನಾನು ಎಷ್ಟೇ ಪುಸ್ತಕ ಬದನೆಕಾಯಿ ಓದಿದ್ರು, ಎಷ್ಟಂತ ಆತ್ಮಜ್ಞಾನ ಪುಸ್ತಕ ಓದಿದ್ರು ಕೂಡ ಜ್ಞಾನಿ ಆಗಕ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಗುರು ಮುಖೇನ, ಗುರುವಿನ ಒಂದು ಕೃಪೆ ಬೇಕು, ಗುರುವಿನ ಸಾನ್ನಿಧ್ಯ ಬೇಕು, ಗುರುವಿನಿಂದಲೇ. ಅದಕ್ಕೆ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ. ಶಾಸ್ತ್ರ ಹೇಳಿರೋದು ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ನಾವು ಡೋಂಗಿ ಗುರುನ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ನಾವು ಡೋಂಗಿಗಳಾಗ್ಬಿಡ್ತೀವಿ, ಏನ್ ಸಿಗಲ್ಲ. ನಾವ್ ಯಾವ ತರ ಗುರುನ ಆಯ್ಕೆ ಮಾಡ್ಕೊಳ್ತೀವಿ ಎಂಬುದು ತುಂಬಾ 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 ಇಂಪಾರ್ಟೆಂಟ್. ಗುರ್ತಿಸಬೇಕು. ಅವ್ರ ವೈರಾಗ್ಯದಲ್ಲಿ ಇದಾರಾ, ಲೌಕಿಕದಲ್ಲಿ ಅಂಟ್ಕೊಂಡಿದಾರಾ, ಬಂಧ ಪಟ್ಟಿದಾರಾ, ವ್ಯಾವಹಾರಿಕವಾಗಿದಾರಾ. ಒಬ್ಬ ವೈರಾಗ್ಯದಲ್ಲಿ ಇರೋನು ಪರಮಾತ್ಮನ ಬಿಟ್ಟು ಅವನು ಯಾವ್ದ್ರ ಮೇಲೂ ವ್ಯಾಮೋಹ ಇಲ್ಲದೆ, ಯಾವುದಕ್ಕೂ ಬಂಧಿತನಾಗದೆ ಇರುವವನೇ ನಿಜವಾದ ಸದ್ಗುರು. ಯಾಕಂದ್ರೆ ಬರೀ ಜ್ಞಾನವನ್ನು ಹಂಚುವವನು, ಬರೀ ಸತ್ಯವನ್ನು ತಿಳಿಸುವವನು. ನೋಡಪ್ಪ, ನೀನ್ ಯಾರು, ನಿನ್ನ ಮೂಲ ಯಾವುದು, ಯಾಕೆ ಇಲ್ಲಿ ನಾವು ಎಲ್ರೂ ಕಷ್ಟ ಪಡ್ತಾ ಇದೀವಿ, ಯಾಕೆ ಅಜ್ಞಾನದಲ್ಲಿ ಇದೀವಿ, ಯಾಕೆ ಈ ಒಂದು ಟ್ರ್ಯಾಪ್ ಅಲ್ಲಿ ಬಿದ್ದಿದೀವಿ, ಇದನ್ನ ಯಾರು ಸತ್ಯವನ್ನೆತ್ತು ಹೇಳ್ತಾನೋ ಅರ್ಥ ಮಾಡ್ಕೊಳ್ಳಿ. ಬಟ್ ಎಲ್ರೂ ಹೇಳ್ಬಹುದು ವಿಷಯಗಳನ್ನ, ಎಷ್ಟೆಷ್ಟೋ ಆಧ್ಯಾತ್ಮಿಕ ವ್ಯಕ್ತಿಗಳು ಹೇಳ್ಬಹುದು. ಆದ್ರೆ ಈ ಆತ್ಮಜ್ಞಾನ, ಬ್ರಹ್ಮಜ್ಞಾನ ಇದು ನಮ್ಗೆ ಅಷ್ಟು ಸುಲಭವಾಗಿ ಸಿಗಲ್ಲ. ಬಟ್ ಅದು ಸಿಗ್ತಾ ಇದೆ ಅಂದ್ರೂ ಕೂಡ, ಬಟ್ ಅದನ್ನ ನಾನು ಎಷ್ಟ್ರ ಮಟ್ಟಿಗೆ ಅದ್ರಲ್ಲಿ ನಿಲ್ತೀನಿ, ಆಚರಣೆ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಎಷ್ಟೋ ಮಹಾತ್ಮರು ಹೇಳ್ತಾರೆ ಆತ್ಮಜ್ಞಾನ, ಎಲ್ಲಾ ಮಹಾಪುರುಷರು ಹೇಳ್ತಾರೆ, ಬಟ್ ನಾವು ಅದ್ರಲ್ಲಿ ನಿಲ್ಲಲ್ಲ. ಯಾಕಪ್ಪ ಅಂದ್ರೆ ನೋಡಿ, ಈಗ ನಾನ್ ಬಂದು ಎಷ್ಟೋ ಕ್ಲಾಸ್ಗಳಲ್ಲಿ ಸುಮಾರು ತಿಂಗಳಿಂದ ಎಲ್ರಿಗೂ ನೀವೇಪ ಪರಮಾತ್ಮ, ನೀವೇಪ ಬ್ರಹ್ಮನು ಅಂತ ಎಷ್ಟೋ ಹೇಳಿದ್ರು ಕೂಡ ಕೆಲವ್ರಿಗೆ ಬಂದು ಎಲ್ಲೋ ಒಂದು ಡೌಟ್ ಹೊಡಿತಾನೆ ಇರುತ್ತೆ, ಒಪ್ಪಲಿಕ್ಕೆ ರೆಡಿನೇ ಇಲ್ಲ. ಸರ್ ನಾವ್ ಹೆಂಗ್ ಸರ್ ನಾವ್ ಪರಮಾತ್ಮ ಅಂತೀವಿ,
ಪರಮಾತ್ಮನೇ ಸರ್. ನಾನ್ ಬಡವನಾಗಿದ್ದೀನಿ ಸರ್. ನನ್ಗೆ ಅದ್ ಹೆಂಗ್ ಸರ್ ನಾನು ಅವನು ಒಂದಾಗಕ್ ಆಗತ್ತೆ ಅಂತ ನಮ್ಗೆ ನಂಬಿಕೆ ಇಲ್ಲ. ಅದೇ ಪ್ರಾಬ್ಲಮ್ ಇಲ್ಲಿ. ಎಲ್ಲಿವರೆಗೂ ನಂಬಿಕೆ ಇರಲ್ವೋ ಆ ಸಾಕ್ಷಾತ್ ಆ ಪರಮಾತ್ಮನೇ ಪ್ರತ್ಯಕ್ಷ ಆಗಿ ನೀನೇ ಪರಮಾತ್ಮ, ನಾನು ಪರಮಾತ್ಮ, ನೀನು ಪರಮಾತ್ಮ, ವಿ ಆರ್ ಆಲ್ ಗಾಡ್ಸ್ ಅಂತ ಸಾಕ್ಷಾತ್ ಆ ಶಿವ ಪರಮಾತ್ಮ ನಿಮ್ಗೆ ನಿಜವಾಗ್ಲೂ ಬಂದ್ ಹೇಳಿದ್ರು ಕೂಡ ನಾವು ಒಪ್ಪೋದೇ ಇಲ್ಲ. ಅವನ್ ಕಾಲಿಗೆ ಬಿದ್ದು ದರ್ಶನ ಕೊಟ್ಬಿಟ್ಟ ಶಿವ. ಸೊ ವರ ಕೇಳೋಣ ಅವಾಗ ಕೂಡ ನೀನು ನಾನು ಹೇಗಪ್ಪ ಅಂತ ಕೇಳ್ಬೇಕು ತಾನೆ. ಈಗ ವಿಜಯಕಾಂತ್ಗೆ ಏನಾದ್ರು ನಿಜವಾಗ್ಲೂ ಆ ಶಿವ ನನ್ ಮುಂದೆ ಪ್ರತ್ಯಕ್ಷ ಆದ್ರೆ ನಾನೇನ್ ಕೇಳ್ತೀನಿ, ಫ್ರೆಂಡ್ ಅಂತ ಮಾತಾಡಿಸ್ತೀನಿ. ನೀನು ನಾನು ಒಂದು ಅಂತ ನನಗ್ ಗೊತ್ತು, ಬಟ್ ಯಾಕೆ ಯಾರಿಗೂ ಅದು ಅರ್ಥ ಆಗ್ತಿಲ್ಲ, ತಿಳಿತಾ ಇಲ್ಲ. ಅವ್ರು ಬೇರ್ಪಟ್ಟು ನೋಡ್ತಾರೆ, ಯಾವತ್ತು ಭಕ್ತರಾಗಿ ಉಳಿತಾರೆ. ನಿನ್ನೆ ಯಾಕೆ ಸಮವಾಗಿ ಅವರು ಸ್ವೀಕರಿಸ್ತಾ ಇಲ್ಲ ಅಂತ ನಾನ್ ಕೇಳ್ತೀನಿ. ಬಟ್ ಬೇರೆಯವರು ನಿಜವಾಗ್ಲೂ ಆತರ ಏನಾದ್ರೂ ಪ್ರತ್ಯಕ್ಷ ಆಗ್ಬಿಟ್ರೆ ಅವ್ರಿಗೆ ಕೈಯೂ ಓಡಲ್ಲ, ಕಾಲು ಓಡಲ್ಲ, ಏನ್ ಕೇಳ್ಬೇಕು ಮಾತು ಬರಲ್ಲ. ಹಂಗೆ ಏನ್ ಹೇಳ್ತಾರಲ್ಲ ಒಂದು ಇದ್ರಾಗ್ ಆಗ್ಬಿಡ್ತಾರೆ. ಫುಲ್ ಕನ್ಫ್ಯೂಷನ್ ಅಲ್ಲಿ, ಒಂದು ಗೊಂದಲದಲ್ಲಿ ಏನ್ ಕೇಳ್ಬೇಕು, ಏನ್ ಬಿಡು, ಅಯ್ಯೋ ಏನ್ ಮಾಡೋದು. ಬಟ್ ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಪ್ರಾಬ್ಲಮ್ಮು ಈ ಚಿಕ್ಕ ವಯಸ್ಸಿಂದ ಎಲ್ಲ ಈ ಸಿನಿಮಾಗಳಿಂದ, ಸೀರಿಯಲ್ ಇಂದ, ನಮ್ಮ ಪೂರ್ವಜರಿಂದ ಹೆಂಗ ಹೇಳ್ಕೊಟ್ಟಿದಾರೋ ಶಾಸ್ತ್ರಗಳು, ಈ ಪೂಜೆಗಳು, ಈ ಈ ಮೂರ್ತಿ ದೇವಸ್ಥಾನಗಳು ಹೋಗಿ ಈ ತರ ಮೂರ್ತಿಗಳು ನೋಡಿ 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 ಅದೇ ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ನಿಂತು ಬಿಟ್ಟಿದೆ ತಲೆಯಲ್ಲಿ. ಎಷ್ಟು ಹೇಳಿದ್ರು ಕೂಡ ಒಪ್ಕೊಳಕ್ ರೆಡಿನೇ ಇಲ್ಲ. ಸರಿ ಓಕೆ, ಅಟ್ಲೀಸ್ಟ್ ಒಪ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಹೋಗ್ಬಿಟ್ಟು ಆ ಒಂದು ಶಂಕರಾಚಾರ್ಯರ ಒಂದು ಯಾವ್ದೋ ಒಂದು ಅದ್ವೈತ ಉಪನಿಷತ್ಸ್ ಅದನ್ನಾದ್ರೂ ಓದಿ ತಿಳ್ಕೋ ಪ್ರಯತ್ನ ಪಡ್ತೀವಾ? ಅದನ್ನು ಮಾಡಲ್ಲ, ಒಪ್ಕೊಳಕ್ ರೆಡಿ ಇಲ್ಲ. ಉಪನಿಷತ್ಸ್ ಯಾಕೆ ಹಿಂಗ್ ಹೇಳಿದೆ, ನೀನೇ ಬ್ರಹ್ಮ ನೀನೇ ಪರಮಾತ್ಮ ಹೆಂಗ್ ಹೇಳಿದ್ದಾರೆ? ಯಾಕೆ ಎಲ್ಲಾ ಮಹಾತ್ಮರು, ರಮಣರಾಗಿರ್ಬಹುದು, ಅಷ್ಟಾವಕ್ರರು ಆಗಿರ್ಬೋದು, ವಸಿಷ್ಠ ಮಹರ್ಷಿ ಆಗಿರ್ಬೋದು, ನಿಸರ್ಗತ ಮಹಾರಾಜ ಆಗಿರ್ಬಹುದು, ಪತ್ರಿಜಿ ಆಗಿರ್ಬಹುದು, ಪ್ರತಿಯೊಬ್ರು ಯಾಕೆ ನೀನೇ ಪರಮಾತ್ಮ ಯಾಕೆ ಹೇಳಿದ್ದಾರೆ, ಯಾವ ಆಧಾರದ ಮೇಲೆ ಹೇಳಿದ್ದಾರೆ ಅಂತ ಅಟ್ಲೀಸ್ಟ್ ಅಂತ ಒಂದು ಪುಸ್ತಕನಾದ್ರೂ ಓದಿ ನಾವು ತಿಳ್ಕೊಬೇಕು ತಾನೆ. ತಿಳ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಗಟ್ಟಿಯಾಗಿ ನಮ್ಮಲ್ಲಿ ನಿಲ್ತಾ ಇಲ್ಲ ಮನ್ಸಲ್ಲಿ. ಸೊ ಯಾಕೆ ಅಂತ ಹೇಳ್ತೀನಿ ನೋಡಿ. ಎಕ್ಸಾಂಪಲ್, ಈಗ ಒಂದು ಟಮ್ಲರ್ ಅಲ್ಲಿ ನೀರಿದೆಪ್ಪ, ಅದ್ರಲ್ಲಿ ಏನೇ ಬೆರೆಯದೆ ಇರುವಾಗ ನೀರಾಗೇ ಇದೆ, ಕರೆಕ್ಟಾ? ಅದು ಪರಿಶುದ್ಧವಾದ ನೀರು. ಆ ನೀರು ಬಂದು ಪರಮಾತ್ಮ ಅಂತ ಈಗ ತಿಳ್ಕೊಳ್ಳೋಣ. ನೀರು ಏನೋ, ನೀರೇ ಪರಮಾತ್ಮ. ಅದ್ರಲ್ಲಿ ನಾನೇನ್ ಮಾಡ್ತೀನಿ, ಒಂದು ನಿಂಬು ಕಟ್ ಮಾಡ್ತೀನಿ, ನಿಂಬೆ ಹಣ್ಣು ಕಟ್ ಮಾಡಿ ಅದಕ್ಕೆ ಹಾಕ್ತೀನಿ. ಇವಾಗ ಏನಾಯ್ತು? ನೀರೇನಾಯ್ತು? ಏನಾಯ್ತು ನೀರು? ಇವಾಗ ನಿಂಬೆ ಹಣ್ಣು ಕಟ್ ಮಾಡಿ ಅದರ ಒಂದು ಸಾರನ್ನು ನಾನು ಬೆರೆಸ್ದೆ ನಾನು ನೀರಲ್ಲಿ. ಇವಾಗ ನೀರೇನಾಯ್ತು? ಕಲರ್ ಚೇಂಜ್ ಆಗುತ್ತೆ. ಹಾ, ಕರೆಕ್ಟಾ? ಕಲರ್ ಟೇಸ್ಟ್ ಚೇಂಜ್ ಆಯ್ತು, ಕಲರ್ ಚೇಂಜ್ ಆಯ್ತು, ಅಲ್ಲಿ ನೀರ್ ಕಾಣಿಸ್ತಾ ಇಲ್ಲ, ಜ್ಯೂಸ್ ಆಗಿ ಕನ್ವರ್ಟ್ ಆಯ್ತು, ಬದಲಾವಣೆ ಆಯ್ತು. ಏನಾಯ್ತು ಅದು? ಅದಕ್ಕೇನ್ ಹೆಸರು ಕೊಡ್ತೀವಿ ನಾವೀಗ? ನಿಂಬು ಜ್ಯೂಸ್, ನಿಂಬೆ ಹಣ್ಣು ಜ್ಯೂಸ್ ಅಂತ ನೀರಂತ ಹೇಳ್ತೀವ ನಾವು. ಆ ನೀರಿಗೆ ನೀವು ಒಂದು ನಿಂಬೆ ಹಣ್ಣು ಮಿಕ್ಸ್ ಮಾಡಿದಾಗ, ನಿಂಬೆ ಹಣ್ಣು ಆ ಒಂದು ಜ್ಯೂಸ್ ಆ ಸಾರನ್ನು ನೀವು ಮಿಕ್ಸ್ ಮಾಡಿದಾಗ ಏನಾಯ್ತು? ಕರೆಕ್ಟ್, ಮೂಲ ಸ್ವರೂಪನೇ ಬದಲಾಯ್ತು. ನೋಡಿದ್ರಾ? ಕರೆಕ್ಟಾ? ಈಗ ನೀರಿಗೆ ನೀರು ಅಂತ ಗೊತ್ತಿದೆಯಾ? ಈಗ ಆ ನೀರಿಗೆ ನೀರು ಅಂತ ಗೊತ್ತಿಲ್ಲ. ಈಗ ಅದೇನಾಗಿದೆ, ಅದು ಯಾವಾಗ ಈ ನಿಂಬೆ ಹಣ್ಣು ಜೊತೆ ಮಿಕ್ಸ್ ಆಯ್ತು, ಆ ಸಾರು ಇದಲ್ಲ ಅದ್ರಲ್ಲಿ, ಅದ್ರ ಜೊತೆ ಮಿಕ್ಸ್ ಆಯ್ತು, ಇದೇನ್ ಅನ್ಕೊಂಡ್ಬಿಟ್ಟಿದೆ, ನಾನೀಗ ನಿಂಬೆ ಹಣ್ಣು ಜ್ಯೂಸ್ ಅನ್ಕೊಂಡ್ಬಿಟ್ಟಿದೆ. ನೀರಿಗೆ ನೀರು ಅಂತ ಗೊತ್ತಾಗ್ತಾ ಇಲ್ಲ, ಈಗ ಅಜ್ಞಾನದಲ್ಲೇ ಹೋಗ್ಬಿಟ್ಟಿದೆ ಅದು.
ಇವಾಗ ಅದಕ್ಕಂತ ಹೇಳ್ಬಿಟ್ಟು ನಾನು ನಿಂಬೆಹಣ್ಣು ಜ್ಯೂಸ್ ಇಂದ ನೀರ್ ತೆಗೆದು ತೋರ್ಸಕ್ ಆಗತ್ತಾ? ಇಲ್ಲಪ್ಪ ನೀರಪ್ಪ ನೀನು, ನೀರಪ್ಪ ನೀರು ಅಂತ ನೀರ್ ತೆಗೆದು ತೋರ್ಸಕ್ ಆಗತ್ತಾ? ಇಲ್ಲ ಬೇರ್ಪಡ್ಸಕ್ ಆಗತ್ತಾ? ಇಲ್ಲ ಇಲ್ಲ, ನಾನು ಮಿಕ್ಸ್ ಆಗ್ಬಿಟ್ಟಿದೆ. ನಾವು ಸೊ ಈಗ ಪ್ರಾಬ್ಲಮ್ ಏನಂದ್ರೆ, ನಾವು ಆ ನೀರು ಈಗ ಅಜ್ಞಾನಕ್ಕೆ ಹೋಗ್ಬಿಟ್ಟಿದೆ. ನೀರಾಗೆ ಇದ್ದಾಗ ಅದು ನೀರಾಗಿ ಗೊತ್ತಾಯ್ತು, ಯಾವ್ದ್ರ ಜೊತೆನೆ ಬೆರ್ತಾಗ ಇದೇನಾಯ್ತು, ತನ್ನ ಅಸ್ತಿತ್ವವನ್ನು, ತನ್ನ ಮೂಲ ಸ್ವರೂಪನ ಮರ್ತೋಗ್ಬಿಟ್ಟಿದೆ. ಇದು ಅಜ್ಞಾನಕ್ಕೆ ಹೋಗ್ಬಿಟ್ಟಿದೆ ಈಗ ನೀರು. ಅದಕ್ಕೆ ನಾನು ಪರಮಾತ್ಮ ಪರಮಾತ್ಮ ಅಂದ್ರೆ, ಇಲ್ಲಪ್ಪ ನಾ ಪರಮಾತ್ಮ ಆಗೋದೇ ಇಲ್ಲಪ್ಪ ಅಂತ ನೀರ್ ತರ ನಾವು ಒಪ್ಕೊಳಕ್ ರೆಡಿ ಇಲ್ಲ. ನಾವು ನಿಂಬೆಹಣ್ಣು ಜ್ಯೂಸ್ ಆಗ್ಬಿಟ್ಟಿದ್ವಿ, ಈಗ ಕಲ್ಮಶ ಆಗ್ಬಿಟ್ಟಿದ್ವಿ, ಮಿಕ್ಸ್ ಆಗ್ಬಿಟ್ಟಿದ್ವಿ ಇಲ್ಲಿ. ಸೊ ಈಗ ಯಾರಿಗೆ ಈ ಜ್ಞಾನ ಬೇಕೀಗ? ಈಗ ಜ್ಞಾನ ಯಾರಿಗ್ ಬೇಕು ಹೇಳಿ? ನೀರಿಗ್ ಬೇಕಾ, ಆ ನಿಂಬೆ ಹಣ್ಣಿಗ್ ಬೇಕಾ? ಕರೆಕ್ಟ್ ಆಗಿ ಹೇಳಿ ನೋಡೋಣ. ನೀರಿಗ್ ತಾನೆ? ಸೂಪರ್ ಮೇಡಮ್. ಯಾಕಂದ್ರೆ ನೀರೇ ಈಗ ಮಿಕ್ಸ್ ಆಗಿ ಅಜ್ಞಾನದಲ್ಲಿದೆ. ಈಗ ನೀರಿಗ್ ಬೇಕಾಗಿರೋದು. ನಾವೇನ್ ಮಾಡ್ತಾ ಇದೀವಿ? ನೀರು ನೀರು ನೀರಿಗೆ ನಾವು ಅರ್ಥ ಮಾಡಿಸ್ತಾ ಇಲ್ಲ, ನಿಂಬೆ ಹಣ್ಣಿಗೂ ನಾವು ಅರ್ಥ ಮಾಡ್ಸಕ್ ಹೋಗ್ತಾ ಇದೀವಿ. ನೀನ್ ಮಿಕ್ಸ್ ಆಗ್ಬಿಟ್ಟಿದ್ಯಾ, ನೀನ್ ಬೇರ್ಪಡು ಬೇರ್ಪಡು ಅಂತ. ಯಾರಿಲ್ಲಿ ಬೇರ್ಪಡ್ಬೇಕು? ಅದು ಬೇರ್ಪಡಕ್ ಆಗಲ್ಲ. ಅದು ಇಲ್ಲಿ ನಾವು ಏನಾದ್ರೂ ಬೇರ್ಪಡಿಸಿ ಅರ್ಥ ಮಾಡಿಸ್ಬೇಕಾ? ಇದು ನೀರು, ಇದು ನಿಂಬೆಹಣ್ಣು ಜ್ಯೂಸ್ ಮಿಕ್ಸ್ ಆಗ್ಬಿಟ್ಟಿದೆ. ಈಗ ಮಿಕ್ಸ್ ಆಗಿರೋದನ್ನು ಏನೋ ಹಂಸ ಪಕ್ಷಿ ತರ ಬಂದು, ಹೇಗೆ ಹಂಸ ಪಕ್ಷಿ ಬಂದು ಹಾಲಲ್ಲಿರೋ ನೀರನ್ನು ಸಪ್ರೇಟ್ ಮಾಡತ್ತಲ್ಲ, ಆ ತರ ಜ್ಯೂಸ್ ಅಲ್ಲಿ ಇರೋ ಆ ನೀರನ್ನು ಸಪ್ರೇಟ್ ಮಾಡಿ ತೋರ್ಸ್ಬೇಕಾ? ನೀರು ಇವಾಗ ನೋಡಿ ನೀರಾಗ್ಬಿಟ್ಟಿದ್ಯಾ, ನಿನ್ನ ಸಹಜ ಸ್ವರೂಪ ಸಹಜ ಸ್ಥಿತಿಗೆ ಬಂದ್ಬಿಟ್ಟೆ ಅಂತ ಏನಾದ್ರೂ ತೋರ್ಸ್ಬೇಕಾ? ಅದು ಇವಾಗ ಏನ್ ಮಾಡ್ಬೇಕಪ್ಪ ಹೇಳಿ? ಇವಾಗ ಹೇಗೆ ಇದಕ್ಕೆ ಅರ್ಥ ಮಾಡಿಸ್ಬೇಕು ನೀರಿಗೆ? ಏನೇ ಕಲ್ಮಶ ಏನು ಮಿಕ್ಸ್ ಆದ್ರೂ ನೀನ್ ನಿನ್ ಪಾಡಿಗೆ ಇರು, ನೀನಾಗಿರು ಅಂತ. ನೀನ್ ಯಾರಂತ ಸೂಪರ್, ತಿಳ್ಕೊ. ಕರೆಕ್ಟ್, ಸೂಪರ್ ಅಲ್ವಾ? ನೀರು ಅಂತ ಅಲ್ಲಿ ಅರಿವಾಗ್ಬಿಟ್ರೆ ಮುಗಿತಲ್ಲ ಕತೆ. ನೀನೇ ಬ್ರಹ್ಮನಪ್ಪ. ನೀನ್ ಯಾವತ್ತು ನೀನ್ ಮಿಕ್ಸ್ ಆದ್ರೂ ಕೂಡ ನಿನ್ನ ಮೂಲ ನಿನ್ ಬ್ರಹ್ಮನೇ ನೀನು. ಆ ಜ್ಞಾನ ಅಲ್ಲೇ ಬಂದ್ಬಿಟ್ರೆ, ಅರಿವು ಅಲ್ಲೇ ಬಂದ್ಬಿಟ್ರೆ ಮುಗೀತಲ್ವಾ? ಇದೇ ಅಲ್ವಾ ನಮ್ಗೆ ಆಗ್ತಾ ಇರೋದು ಪ್ರತಿನಿತ್ಯ ಜೀವನದಲ್ಲಿ. ನಾ ಕರ್ಮ ಮಾಡ್ಬಿಟ್ಟಿದೀನಿ, ಪಾಪ ಮಾಡ್ಬಿಟ್ಟಿದೀನಿ, ನಾನು ಪರಮಾತ್ಮ ಆಗಕ್ ಆಗಲ್ಲ, ಅವ್ರ ತರ ಆಗಕ್ ಆಗಲ್ಲ. ನಾನೇ ಒಂದು ಸೀಮಿತನಾಗಿ, ನಾನೇ ಆ ನನ್ನ ಒಂದು ಮೂಲ ಸ್ವರೂಪವನ್ನು ಮರೆತು ಇಲ್ಲಿ ನಾನೇ ಅಜ್ಞಾನದಲ್ಲಿ ಇದ್ದೀನಿ ಈಗ. ಅಷ್ಟೇ. ನಾನು ಯಾವ್ರ ಜೊತೆ ಬೆರೆತಿದ್ರು ಕೂಡ ಇಲ್ಲಿ ನಾನು ಅಜ್ಞಾನಕ್ಕೆ ಒಳಗಾಗಿದ್ದೀನ ಹೊರತು, ನನ್ನ ಮೂಲ ಸ್ವರೂಪವನ್ನು ಮರ್ತಿದ್ದೀನ ಹೊರತು, ನಾನ್ ಯಾವತ್ತೂ ಬಂದು ಬೇರ್ಪಟ್ಟಿಲ್ಲ. ಅರ್ಥ ಆಗ್ತಿದ್ಯಾ? ಈಗ ಇವನ್ ಅರಿವು ಬಂದ ತಕ್ಷಣ ಏನಾಗತ್ತೆ, ಈ ನೀರಂತ ಗೊತ್ತಾದಾಗ ನೀರಿಗೆ ನಾನ್ ನೀರೇಪಾ, ನಾನ್ ಯಾವತ್ತು ನಿಂಬೆ ಹಣ್ಣು ಜ್ಯೂಸ್ ಆಗ್ಬಿಟ್ಟಿದೀನಿ ಅಂತ ಅಜ್ಞಾನದಲ್ಲಿ ಭ್ರಮೆನಲ್ಲಿ ಜ್ಯೂಸ್ ಅನ್ಕೊಂಡ್ಬಿಟ್ಟಿದೀನಿ, ಜ್ಯೂಸ್ ಆಗ್ಬಿಟ್ಟಿದ್ರ. ಬಟ್ ನಾನ್ ನೀರಾಗೆ ಇದ್ದೀನಿ. ಬಟ್ ನಾನು ಇದ್ರ ಜೊತೆ ಬೆರೆತರು ಕೂಡ ನೀರೇ ಅಂತ ಅದಕ್ಕೆ ಅರಿವು ಆದಾಗ ಏನಾಗತ್ತಪ್ಪ ಅಂದ್ರೆ, ಅದರ ಶಕ್ತಿ ಯಾವತ್ತು ಕಡಿಮೆ ಆಗಲ್ಲ. ಯಾಕೆ ನಮ್ಗೆಲ್ಲ ಶಕ್ತಿ ಕಡಿಮೆ ಆಗ್ಬಿಟ್ಟಿದೆ? ಆತ್ಮಶಕ್ತಿ ಯಾಕೆ ನಮ್ಗೆ ಕಾಯಿಲೆಗಳು ಬರುತ್ತೆ, ಸುಸ್ತಾಗತ್ತೆ? ಯಾಕೆ ಎಲ್ಲವೂ ಅಂದ್ರೆ, ಬಿಕಾಸ್ ನನ್ನ ಮೂಲ ಚೈತನ್ಯವಾದ ಶಕ್ತಿಯೇ ನಾನು ಅಂತ ಮರ್ತ್ಬಿಟ್ಟಿನಿ. ಯಾರಿಗೆ ಈ ಒಂದು ಅರಿವಿನಲ್ಲೇ ಇದನ್ನೇ ಮೆಲುಕಾಕಿ 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 ಇದ್ರಲ್ಲೇ ನಿಲ್ತಾರಲ್ಲ, ಅವಾಗ ಏನಾಗತ್ತಂದ್ರೆ, ನನ್ನ ಈ ಅಪಾರವಾದ ಶಕ್ತಿ ನನ್ನಲ್ಲಿ, ನನ್ನ ಒಳಗಡೆ ಆ ಚೈತನ್ಯ ಶಕ್ತಿ, ಅಪಾರವಾದ ಶಕ್ತಿ ನನ್ನ ಅನುಭವಕ್ಕೆ ಬರುತ್ತೆ. ಈಗ ನೋಡಿ, ಇವಾಗ ಆಂಜನೇಯ ಸ್ವಾಮಿದು ಚಿಕ್ಕ ವಯಸ್ಸಲ್ಲಿ ಎಕ್ಸಾಂಪಲ್ ತಗೊಳ್ಳಿ. ಅವ್ರಿಗೆಲ್ಲ ಅಷ್ಟಮ ಸಿದ್ಧಿ ಇತ್ತು. ಅವ್ರ ಏನ್ ಮಾಡ್ತಾ ಇದ್ರು, ಹೋಗಿ ಋಷಿಮುನಿ ಅಲ್ಲಿ ಯಾಗ ಯಜ್ಞಾದಿಗಳು ಮಾಡ್ತಾ ಇದ್ರೆ ಅಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾ ಇದ್ರು, ಎಲ್ಲ ಬಂದು ಅವರು ತುಂಟಾಟ ಮಾಡ್ತಾ ಇದ್ರು. ಅದಕ್ಕೆ ಏನ್ ಮಾಡಿದ್ರು, ನಿನ್ಗೆ ಅತಿಯಾದ ಅತೀಂದ್ರಿಯ ಶಕ್ತಿ ಸಿದ್ಧಿ ಇರೋದಕ್ಕೆ ನೀನ್ ಇಷ್ಟು ತುಂಟಾಟ ಮಾಡ್ತಿದ್ಯಾ, ನಿನ್ಗೆ ಯಾವಾಗ ಬೇಕೋ ಆ ಸಮಯಕ್ಕೆ, ಸೊ ನಿನ್ಗೆ ಯಾವಾಗ ಅದ್ರ ಅವಶ್ಯಕತೆ ಇದೆಯೋ ಆ ಸಿದ್ಧಿ ಯಾವಾಗ ನಿನ್ಗೆ ಉಪಯೋಗಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅವ್ರಿಗೆ ಶಾಪ ಕೊಡ್ತಾರೆ. ಆಂಜನೇಯ ಸ್ವಾಮಿ ಅಲ್ಲಿವರೆಗೂ ಗೊತ್ತಿಲ್ಲ ತನ್ನ ಬಲ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ತನ್ನಲ್ಲಿರೋ ಅಷ್ಟಮ ಸಿದ್ಧಿ, ಅಷ್ಟ ಸಿದ್ಧಿ
ಅವ್ರಿಗೆ ಗೊತ್ತೇ ಇಲ್ಲ ನನ್ನಲ್ಲಿ ಅಷ್ಟು ಅಪಾರವಾದ ಶಕ್ತಿ ಇದೆ, ನಾನು ಏನ್ ಬೇಕಾದ್ರೆ ಆಗ್ಬಲ್ಲೆ ಅನ್ನೋದು ಅವ್ರಿಗೆ ಹೇಗ್ ಗೊತ್ತಿಲ್ಲದೆ ಇದ್ರು. ಆಮೇಲೆ ಒಬ್ರು ಜಾಂಬವಾನ್ ಮುಖಾಂತರ ಬಂದು ಜಾಂಬವಾನ್ ಎತ್ತಿ ಹೇಳಿದ್ಮೇಲೆ ನೀನ್ ಯಾರು ಗೊತ್ತಾ, ಅವ್ರಿಗೆ ನೆನಪಿಸ್ತಾರೆ, ನೀನ್ ಚಿಕ್ಕ ವಯಸ್ಸಲ್ಲಿ ನಿನ್ಗೆ ಈ ತರ ಶಾಪ ಇತ್ತು, ಈಗ ನಿನ್ನಲ್ಲಿ ಎಲ್ಲಾ ಶಕ್ತಿ ಇದೆ, ಅನಿಮ ಲಗಿಮ ಈಶತ್ವ ಆಗಮ್ಯ ಎಷ್ಟು ಅಷ್ಟಮ ಸಿದ್ಧಿಗಳು ಇದಪ್ಪ, ನೀನು ಸಾಮಾನ್ಯ ವ್ಯಕ್ತಿ ಅಲ್ಲಪ್ಪ ನೀನು ಅಂತ ಎತ್ತಿ ಹೇಳಿದಾಗ ಅವರು ಹೌದಾ ನನ್ನಲ್ಲಿ ಇಷ್ಟು ಶಕ್ತಿ ಇದೆ ಅಂತ ಅವಾಗ ಅವ್ರಿಗೆ ಗೊತ್ತಾಗತ್ತಲ್ಲ. ಆ ತರ ನಮ್ಗೆ ಆ ಸತ್ಯದಲ್ಲಿ ನಿಂತಾಗ ಮಾತ್ರ ನಾನೇ ಆತ್ಮನು, ನಾನೇ ಶಿವ, ನಾನೇ ಬ್ರಹ್ಮನು, ನಾನೇ ಪರಮಾತ್ಮ ಅಂತ ಅವಾಗ ನಮ್ಮ ಅರಿವಿಗೆ ಬರುತ್ತೆ. ಅಲ್ಲಿಯವರೆಗೂ ನಾವು ಭ್ರಮೆ, ಭ್ರಾಂತಿ, ಮಾಯೆ ಇದರಲ್ಲೇ ದುಃಖದಲ್ಲೇ ಇರ್ತೀವಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಉದಾಹರಣೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹೇಗೆ ಈ ಸೂರ್ಯ ಆತ್ಮ ಅನ್ಕೊಳ್ಳಿ, ಸೂರ್ಯ ಆತ್ಮ, ಬಟ್ ಈ ಆತ್ಮನನ್ನು ಹೇಗೆ ಈ ಮೋಡಗಳು ಮುಚ್ಚಿಟ್ಟಿರುತ್ತಲ್ಲಪ್ಪ ನೋಡಿ, ಸೂರ್ಯನಿಂದಲೇ ಆ ಸಮುದ್ರ ನೀರು ಆವಿಯಾಗಿ, ಸೂರ್ಯನಿಂದಲೇ ಸಮುದ್ರ ನೀರು ಆವಿಯಾಗಿ ಹೇಗೆ ತನ್ನ ಸೂರ್ಯನ ಮುಚ್ಚಿಟ್ಟಿದೆಯೋ ಹಾಗೆ ಈ ಪರಿಶುದ್ಧವಾದ ಆತ್ಮನನ್ನು, ಆ ಪರಮಾತ್ಮನು, ಬ್ರಹ್ಮನನ್ನು ಈ ಈ ಪ್ರಕೃತಿ ಅಂತ ಏನ್ ಹೇಳ್ತೀವಲ್ಲ, ಈ ಮಾಯೆ, ಮನಸ್ಸು, ಬುದ್ಧಿ, ನಾನತ್ವ, ಈ ಬಂಧನ, ಇವೆಲ್ಲ ಇವನನ್ನು ಮುಚ್ಚಿಟ್ಟಿದೆ. ಸೊ ಈಗ ಏನ್ ಮಾಡ್ಬೇಕು, ಈಗ ಈಗ ಇದೆಲ್ಲ ಮುಚ್ಚಿಟ್ಟಿದ್ದಕ್ಕೆ ಮಾತ್ರ ಅಲ್ಲಿ ಸೂರ್ಯ ಇಲ್ಲ ಅಂತ ಅರ್ಥನಾ? ಅವನು ಅಲ್ಲೇ ಇದ್ದಾನೆ, ಅವನನ್ನ ಇದು ಮುಚ್ಚಿಟ್ಟಿದೆ ಅಷ್ಟೇ. ಈ ಮೋಡಗಳು ಮುಂದಕ್ಕೆ ಸ್ವಲ್ಪ ಸರಿತಂದ್ರೆ ಏನಾಗತ್ತೆ, ಸೂರ್ಯ ಅಲ್ಲೇ ಇದ್ದಾನೆ. ಹಾಗೆ ನಮ್ಮ ಒಂದು ಈ ಸ್ವಯಂ ಪ್ರಕಾಶವಾದ, ಸ್ವಯಂ ಬೆಳಕಾದ ಈ ಆತ್ಮನನ್ನು ಮುಚ್ಚಿಟ್ಟಿರೋದು ಅಜ್ಞಾನವೆಂಬ ಈ ಅಜ್ಞಾನವೆಂಬ ಈ ಡಾರ್ಕ್ನೆಸ್ ಅಂತ ಹೇಳ್ತೀವಿ, ಕತ್ತಲೆ ಅಷ್ಟೇ. ಯಾವಾಗ ಈ ಬೆಳಕು ಬರುತ್ತೋ ಆ ಕತ್ತಲೆ ಇಲ್ದಂಗ್ ಹೋಗುತ್ತೆ. ಅದಕ್ಕೆ ನೋಡಿ, ಏನಕ್ಕೆ ನಂದಿ ಇಟ್ಟಿದಾರಪ್ಪ ಶಿವನ್ ದೇವಸ್ಥಾನದಲ್ಲಿ, ಏನಕ್ಕೆ ನಂದಿ ಇಟ್ಟಿದ್ದಾರೆ ಹೇಳಿ ನೋಡೋಣ. ನಂದಿಯ ಸೂಚನೆ ಏನು, ಸಂಕೇತ ಏನು, ಏನಕ್ಕೆ ಲಿಂಗದ ಮುಂದೆ ಇಟ್ಟಿದ್ದಾರೆ ನಂದಿನ? ಗೊತ್ತಿಲ್ಲ. ಯಾರಾದ್ರೂ ಮೆಸೇಜ್ ಮಾಡಿ ಸರ್. ಏನ್ ಸರ್, ಶಿವನ್ ವಾಹನ ಸರ್, ಅಷ್ಟೇ ಸರ್. ಶಿವನ್ಗೊಂದು ವಾಹನ ಬೇಕು, ನಂದಿಯಾಗಿ ಆಯ್ಕೆ ಮಾಡ್ಕೊಂಡಿದ್ದಾನೆ. ಶಿವ ಬರ್ಬೇಕಂದ್ರೆ ನಂದಿ ಮೇಲೆ ಕೂತ್ಕೊಂಡ್ ಬರ್ತಾನೆ, ಇಲ್ಲ ನಂದಿ ವೈಕುಂಠವನ್ನು ಕಾವಲ್ ಕಾಯ್ತಾ ಇರ್ತಾನೆ. ನಂದಿ ಅನುಮತಿ ಕೊಟ್ರೇನೆ ಶಿವನ ದರ್ಶನ ಆಗೋದು. ಅದಕ್ಕೆ ನಂದಿ ಕಿವಿಯಲ್ಲಿ ಹೋಗ್ಬಿಟ್ಟು ನಾವ್ ಹೇಳ್ತಾ ಇರ್ತೀವಿ ಸರ್, ಅಲ್ವಾ? ಅಷ್ಟೇ ಗೊತ್ತಿರುತ್ತೆ. ಒಂದು ಹೋಗ್ಬಿಟ್ಟು ಪ್ರದೋಷದಿಂದ ನಂದಿ ಅಭಿಷೇಕ ನೋಡೋದು. ಸೊ ಏನಿಲ್ಲ ಅರ್ಥ ಆಗ್ಬೇಕು ಅಂದ್ರೆ, ಲಿಂಗ ಅಂದರೆ ಅದು ಪತಿ ಅಂತ ಹೆಸರು. ಈ ನಂದಿಗೆ ಪಶು ಅಂತ ಹೆಸರು. ಅರ್ಥ ಆಗ್ತಿದ್ಯಾ? ಪತಿ, ಪಶು, ಇನ್ನೊಂದು ಪಾಸಂ ಅಂತಾರೆ. ಪಾಸಂ ಅಂದ್ರೆ ಬಂಧನ, ಅಂಟುವಿಕೆ, ವ್ಯಾಮೋಹ, ಏನ್ ಬೇಕಾಗಿರ್ಬೋದು. ಅಂದ್ರೆ ಬಂಧಿತ, ವ್ಯಾಮೋಹ, ಮಾಯೆ, ಇದು ಪಾಸಂ ಅಂತಾರೆ. ಯಾಕಪ್ಪ ಅಂದ್ರೆ ನೋಡಿ, ಆ ಲಿಂಗ ಇದೆಯಲ್ಲ, ಆ ಲಿಂಗ ಬಂದು ಆತ್ಮ, ಪರಮಾತ್ಮ. ಈ ನಂದಿ ಇದೆ ಅಲ್ಲ, ಇದು ಮನಸ್ಸು. ಈ ನಂದಿ ಏನು, ನಮ್ ತರ ಮನಸ್ಸು ಅದು. ಅದಕ್ಕೆ ಆ ಮನಸ್ಸಿಗೆ ಹೆಸರೇ ಅಲ್ಲಿ ಏನಂತ ಕೊಟ್ಟಿದ್ದಾರೆ, ಪಶು ಅಂತ. ಪಶು ಅಂದ್ರೆ ಏನು, ಮನಸ್ಸು ಅಂತ ಅರ್ಥ. ಆ ಲಿಂಗ ಪತಿ, ಆ ಪತಿ ಏನು, ಪರಮಾತ್ಮ, ಆತ್ಮ, ಬ್ರಹ್ಮನ್ ಅಂತ ಹೆಸರು. ಸೊ ಇದು ಮೂರನೇ ಪಶು ಅಂತ ಹೇಳ್ತಾ ಇದಲ್ಲ,
ಈ ಮನಸ್ಸನ್ನ ಆವರಿಸ್ಕೊಂಡಿರೋದು ಯಾವ್ದಪ್ಪ ಅಂದ್ರೆ ಬಂಧನ. ಎಲ್ಲದರಲ್ಲೂ ಅಂಟ್ಕೊಂಡಿರೋದು ಒಂದು ವ್ಯಾಮೋಹ, ಈ ಮಾಯೆ, ನಾನು, ನನ್ನದು, ನನ್ನವರು, ಎಲ್ಲದರಲ್ಲೂ ಬಂಧಿತ ಆಗಿದಲ್ಲ. ಸೊ ಅದಕ್ಕೆ ಪತಿ ಪಶು ಪಾಸಂ ಇದು ಅರ್ಥ ಆಗ್ಬಿಟ್ರೆ ಏನಕ್ಕೆ ನಾವು ದೇವಸ್ಥಾನಕ್ಕೆ, ಅದಕ್ಕೆ ಅದ ದೇವಸ್ಥಾನ ಏನಕ್ಕೆ ಇಟ್ಟಿದ್ದಾರೆ, ಏನಾದ್ರ ತಾತ್ಪರ್ಯ ಏನು ಗೊತ್ತಿಲ್ಲದೆ ಸುಮ್ಮನೆ ನಂದಿ ಪೂಜೆ ಮಾಡು, ನಂದಿ ವಾಹನ, ಋಷಭ ವಾಹನ, ಹೀಗೆ ಎಲ್ಲ ಕೇಳಿ 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 ಮನಸ್ಸಲ್ಲಿ ರಿಜಿಸ್ಟರ್ ಆಗಿ ಈ ಸತ್ಯಾಂಶಗಳನ್ನು ಮುಚ್ಚಿಟ್ಬಿಟ್ಟಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಅದಕ್ಕೆ ಈ ಸತ್ಯಗಳನ್ನ ಅರ್ಥ ಮಾಡ್ಕೋಬೇಕು. ಇನ್ನೊಂದು ಸತ್ಯ ಅರ್ಥ ಮಾಡ್ಕೊಳ್ಳಿ. ಈ ಇವಾಗ ನಾನು ಹೇಳಿದ್ನಲ್ಲ, ಹೇಗೆ ನಿಂಬೆಹಣ್ಣು ಜ್ಯೂಸು, ನಿಂಬೆಹಣ್ಣು ನೀರಲ್ಲಿ ಮಿಕ್ಸ್ ಆಗಿ ಈ ನೀರು ಏನ್ ಅನ್ಕೊಂಡ್ಬಿಟ್ಟಿದೆ, ನಾನ್ ಜ್ಯೂಸ್ ಆಗ್ಬಿಟ್ಟಿದೀನಿ, ನಾನೀಗ ಲೆಮನ್ ಜ್ಯೂಸ್ ಆಗ್ಬಿಟ್ಟಿದೆ ಅಂತ ಹೆಂಗ್ ನಂಬಿಟ್ಟಿದ್ಯೋ, ಆ ನೀರು ತನ್ನ ಮೂಲವನ್ನು ಮರೆತು, ಹಾಗೆ ನಮ್ಮನ್ನು ಈಗ ನಾನು ಪರಿಶುದ್ಧವಾಗಿದ್ದಲ್ಲಪ್ಪ, ಅಲ್ಲಿ ನಾನಾಗೆ ಇದ್ದಾಗ ಅಪರಂಜಿ ಪರಿಶುದ್ಧವಾಗಿದ್ದೆ. ಇಲ್ಲಿ ಬರ್ತಾ ಬರ್ತಾ ಏನಾಯ್ತು, ನನ್ನನ್ನು ಈ ಮಾಯೆ ಆವರಿಸ್ಕೊಂಡು, ನೋಡಿ ಈ ಮಾಯೆ ಕೂಡ ಯಾರದ್ದು? ನನ್ನದೇ ಶಕ್ತಿ. ಅದು ನನ್ನದೇ ಶಕ್ತಿ ನನ್ನನ್ನ ಇಲ್ಲಿ ಭ್ರಮೆ ಭ್ರಾಂತಿಗೆ ಒಳಗಾಕ್ಸ್ತಾ ಇದೆ. ಈ ಮಾಯೆ ಬೇರೆ ಅಲ್ಲ. ಮಾಯೆ ಏನಪ್ಪಾ ಅಂದ್ರೆ ಪರಮಾತ್ಮನ ಶಕ್ತಿಯೇ. ಹೇಗೆ ಸೂರ್ಯನ ಶಕ್ತಿಯೇ, ಸೂರ್ಯನ ಕಿರಣವೇ ಸಮುದ್ರ ನೀರನ್ನು ಆವಿಯಾಗಿ ಆ ಸೂರ್ಯನನ್ನು ಹೇಗೆ ಮುಚ್ಚಿಟ್ಟಿದೆಯೋ, ಹಾಗೆಯೇ ಇಲ್ಲಿ ನಾವು ಭೂಮಿಗೆ ಬಂದ ಮೇಲೆ ಈ ಮೂರು ನಮ್ಮನ್ನ ಯಾವತ್ತು ನಮ್ಮ ಈ ಆತ್ಮನ ಸುತ್ತ ಅಂಟ್ಕೊಂಡಿರುತ್ತೆ. ಏನೇನು? ಫಸ್ಟು ನನ್ನಲ್ಲಿ ಇರುವ ಆ ಕಾಮನೆಗಳು, ಆಸೆಗಳು, ಫಸ್ಟ್ ಇದು ನನ್ನ ಸುತ್ತ ಬೇಲಿಯಾಗಿರತ್ತೆ. ಪರಿಶುದ್ಧವಾದ ಆತ್ಮನ ಸುತ್ತ ಫಸ್ಟ್ ಇದು ಬೇಲಿ ಆಗ್ಬಿಟ್ಟಿರುತ್ತೆ. ಇದು ನನ್ನ ತಿಳ್ಕೊಳ್ದ ಹಾಗೆ, ಇದನ್ನ ನನ್ಗೆ ಅರಿಯದ ಹಾಗೆ ಫಸ್ಟ್ ಆಸೆಗಳು, ಕಾಮನೆಗಳು, ಇದು ಈ ಬಂಧನ ಇದಲ್ಲ, ಇದು ಫಸ್ಟ್ ನನಗೆ ಆವರಿಸ್ಕೊಂಡಿರುತ್ತೆ ಆತ್ಮನ ಸುತ್ತ. ಎರಡನೇದು ಭ್ರಮೆ ಭ್ರಾಂತಿ. ಈ ಮಾಯಾಲೋಕದಲ್ಲಿ ಆ ವ್ಯಾಮೋಹಕ್ಕೆ ಒಳಗಾಗ್ತಾ ಇರ್ತೀವಲ್ಲ, ಇದು ಈ ಭ್ರಮೆ ಭ್ರಾಂತಿ ಸತ್ಯ ಅಂತ ಅನುಭವಿಸ್ತೀವಲ್ಲ, ಈ ಜಗತ್ತು, ಇದು ಈ ಜಗತ್ತೇ ಒಂದು ಕನಸು. ಈ ಕನಸು ಅಂತ ಎಷ್ಟು ಹೇಳಿದ್ರು ಕೂಡ ನಮ್ಗೆ ಸತ್ಯವಾಗಿ ಕಾಣ್ತಾ ಇರೋದ್ರಿಂದ, ಓಕೆ ಹರಿಷಡ್ ವರ್ಗಗಳ ಬರೋಣ ಆಮೇಲೆ. ಯಾಕಂದ್ರೆ ಈ ಹರಿಷಡ್ ವರ್ಗಗಳನ್ನ ನಿಯಂತ್ರಣ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಷ್ಟೇ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಬಟ್ ಈ ಆತ್ಮನನ್ನು, ಓಕೆ ಹರಿಷಡ್ ವರ್ಗಗಳೆಲ್ಲ ಕೂಡ ಸೇರಿನೇ ಈ ಆತ್ಮನನ್ನು ಮುಚ್ಚಿಟ್ಟಿರೋದು. ಬಟ್ ಇದನ್ನೆಲ್ಲ ಜಯಿಸ್ಬೇಕು, ಹರಿಷಡ್ ವರ್ಗಗಳನ್ನ ಜಯಿಸ್ಬೇಕಲ್ಲ ನಾವು. ಅರ್ಥ ಆಗ್ತಿದ್ಯಾ? ಫಸ್ಟು ಆಸೆ, ಕಾಮನೆಗಳು, ಬಂಧನ. ಎರಡನೇದು ಯಾವುದು? ವ್ಯಾಮೋಹ, ಭ್ರಮೆ, ಭ್ರಾಂತಿ, ಕಲ್ಪನೆ. ನಾವು ಕಲ್ಪನೆ ಮಾಡ್ಕೊಂಡಿದೀವಲ್ಲ, ಜಗತ್ತು ಸತ್ಯ, ಎಲ್ಲವೂ ನಾವು ನೋಡ್ತಿರೋದು ಎಲ್ಲವೂ ಕೂಡ ನಿತ್ಯ ಅಂತ ನಂಬಿದೀವಲ್ಲ, ಇದು ಎರಡನೇದು ಭ್ರಮೆ ಭ್ರಾಂತಿ. ಮೂರನೇದು ವೆರಿ ಇಂಪಾರ್ಟೆಂಟ್, ಏನಪ್ಪಾ ಅಂದ್ರೆ ಮಾಯೆ. ನಮ್ಗೆ ನಿಜವಾಗಿ ತೋರ್ಸ ನೋಡಿ, ಆಸೆ ಮೂಡ್ಸತ್ತೆ, ಅದ್ರ ಮೇಲೆ ನಮ್ಗೆ ನಾವು ಅಂಟ್ಕೋ ಹಾಗೆ ಮಾಡತ್ತೆ, ನಮ್ನ ಓಡಿಸ್ತಾ ಇರತ್ತೆ, ಎಲ್ಲಾ ವ್ಯವಹಾರ ಮಾಡಿಸ್ತಾ ಇರತ್ತೆ. ಸೊ ಇದು ಮಾಯೆ. ಈ ಮೂರು ಸೇರಿನೇ ನನ್ನ ಸತ್ಯ ಸ್ವರೂಪವಾದ ಮೂಲ ಸ್ವರೂಪವನ್ನು ತಿಳಿಯದ ಹಾಗೆ, ಅರಿಯದ ಹಾಗೆ ಮಾಡಿಟ್ಟಿರುವುದು. ಈ ಮೂರನ್ನು ಯಾರು ಅರ್ಥ ಮಾಡಿಕೊಂಡು ಇದಕ್ಕೆ ಹೊರತಾಗಿರ್ತಾನೋ ಅವನೇ ಪರಮಾತ್ಮ ಅಷ್ಟೇ. ಯಾಕೆ ನನ್ಗೆ ಮೂಲ ಗೊತ್ತಾಯ್ತಲ್ಲ, ಯಾಕಂದ್ರೆ ಅವನ್ಗ ವೈರಾಗ್ಯ ಸ್ಥಿತಿಯಲ್ಲಿ ಇರ್ತಾನೆ. ಅವನ ಮುಂದೆ ನೀವು ಎಷ್ಟು ಕೋಟಿ ತಗೊಂಡ್ ಸುರಿದ್ರು ಕೂಡ ನನ್ ಯಾಕಪ್ಪ ಅಂತ ಕೇಳ್ತಾನೆ. ಯಾಕಂದ್ರೆ ಆ ವ್ಯಾಮೋಹಕ್ಕೆ ಒಳಗಾಗಲ್ಲ, ಅವನ್ ಗೊತ್ತೋದು ಮಾಯೆ ಅಂತ. ಮತ್ತೆ ನಾನು ಅದಕ್ಕೆ ಅಭಿಮಾನಕ್ಕೆ ಒಳಗಾಗ್ತೀನಿ. ನೀವು ಕೋಟಿಗಟ್ಟಲೆ ದುಡ್ಡು ನನ್ ಮುಂದೆ ತಂದಿಟ್ರೆ ಏನಾಗತ್ತೆ, ನಾನು ಅಭಿಮಾನಕ್ಕೆ ಒಳಗಾಗ್ತೀನಿ ಅಂತ ಅವ್ನ್ ಗೊತ್ತು. ಅದಕ್ಕೆ ಅವ್ನ್ ಮುಟ್ಟಲ್ಲ. ನನ್ಗೇನ್ ಬೇಕು, ಏನ್ ಬೇಕೋ ಆ ಶುದ್ಧ ಪರಬ್ರಹ್ಮನ್ನು
ನನಗೆ ಸಮಯಕ್ಕೆ ಎಷ್ಟು ಬೇಕೋ ಆಹಾರ ನೀಡ್ತಾನೆ. 2 ಹೊತ್ತೋ 3 ಹೊತ್ತೋ ಯಾವಾಗ ಏನ್ ಬಟ್ಟೆ ಬೇಕು, ಏನ್ ಊಟ ಬೇಕು, ಅಷ್ಟು ಸರಿಯಾದ ಸಮಯಕ್ಕೆ ಶುದ್ಧ ಪರಮಾತ್ಮನೇ ನಂಗೆ ನೀಡ್ತಾನೆ. ಆ ವೈರಾಗ್ಯದಲ್ಲಿ ಯಾರು ನಿಲ್ತಾರೋ ಅವರೇ ಪರಮಾತ್ಮ. ಸೊ ಇಷ್ಟು ಅರ್ಥ ಮಾಡ್ಕೋಬೇಕು ನಾವು. ಸೊ ಇಷ್ಟು ಹೇಳ್ತಾ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.